ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ಸಿದ್ದರಾಮ ಅಂತ ಬಂದ ಸಂದರ್ಭಗಳಲ್ಲಿ ಸಿದ್ದರಾಮೇಶ್ವರ ಅಂದರೆ ಸಿದ್ದರಾಮೇಶ್ವರ ಸಿದ್ದರಾಮ ಜಯಂತಿಗಳನ್ನು ವಿಷಯ ಬಂದ ಸಂದರ್ಭಗಳಲ್ಲಿ ಸಿದ್ದರಾಮ ಅನ್ನುವ ಪದವನ್ನು, ಸಿದ್ದರಾಮೇಶ್ವರ ಅನ್ನುವ ದೈವವನ್ನು ಅಥವಾ ಮಹಾಪುರುಷರನ್ನು ಕುರುಬ ಸಮುದಾಯ ನಮ್ಮವರು ಅಂತ ಒಂದು ಭಾಗದಲ್ಲಿ ಹೇಳ್ತಾರೆ. ಯಾಕೆ ಸಿದ್ದರಾಮಯ್ಯ ಅಂತ ಹೆಸರಿದ್ದಾರೆ ಮುಖ್ಯಮಂತ್ರಿಗಳು, ಸಿದ್ದರಾಮೇಶ್ವರ ಸ್ವಾಮೀಜಿ ಅಂತೇಳಿ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅಂತ ಒಬ್ಬರಿದ್ದಾರೆ. ಜೊತೆಗೆ ಬೋವಿ ಸಮುದಾಯದವರು ನಮ್ಮ ಸಮುದಾಯದಿಂದ ಹುಟ್ಟಿರುವಂಥವರು ಅಂತ ಕೂಡ ಹೇಳ್ತಾರೆ. ಲಿಂಗಾಯತರವರು ನಮ್ಮವರು ಅಂತ ಹೇಳ್ತಾರೆ. ಸೊ ಈ ನಡುವೆ ತಾವು ಕೂಡ ಸಂಶೋಧಕರಾಗಿದ್ದೀರಿ ಮತ್ತು ಕ್ಷತ್ರಿಯ ಪರಂಪರೆಯನ್ನು ಸಾಕಷ್ಟು ಅಧ್ಯಯನ ಮಾಡ್ತಿದ್ದೀರಿ ಮತ್ತು ವಕೀಲರಾಗಿದ್ದೀರಿ. ವೆಂಕಟೇಶ್ವರ ಶಿಲ್ಪಿ ಅವರು ಹಿರಿಯ ವಕೀಲರು ಮತ್ತು ಗುಡಿಹಳ್ಳಿ ಸಂಸ್ಥಾನದ ಮೈಲಾಲಿಂಗೇಶ್ವರ ದೇವಸ್ಥಾನದ ತಾವು ಕಾನೂನು ಸಲಹೆಗಾರಿದ್ದೀರಿ. ಈ ಸಿದ್ದರಾಮನ ಕುರಿತು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಲ್ಲಿ ಆಗಿರುವಂಥ ಸಣ್ಣ ವಿವಾದದ ಬಗ್ಗೆ ತಾವೇನಂತೀರಿ ಸರ್? ಸರ್, ಈಗ ನಾವು ಈ ಜಾತಿಗಳು ವರ್ಣಗಳು ಮಾಡ್ಕೊಂಡು ಬಂದರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ. ನಾವು ನಮ್ಮ ಕಮ್ಯುನಿಟಿಯವರು ಯಾವ ವರ್ಣಕ್ಕೆ ಬರ್ತೀವಿ ಅಂದರೆ ಕ್ಷತ್ರಿಯ ಕಮಿಟಿಗೆ ಬರ್ತೀವಿ. ಕ್ಷತ್ರಿಯ ಕಮ್ಯುನಿಟಿಗೆ ಕ್ಷತ್ರಿಯ ಕಮ್ಯುನಿಟಿಯಲ್ಲಿ 100 ವರ್ಷಕ್ಕೆ ಒಂದು ಜಾತಿಯನ್ನು ಮಾಡ್ತಾರೆ. ಯಾರು? ಮನುವಾದಿಗಳು, ಸಂಪ್ರದಾಯಸ್ಥರು ಏನು ಮಾಡ್ತಾರೆ, ನಮ್ಮ ಕುರುಬರು, ಲಿಂಗಾಯತರು ಮತ್ತು ಬೋವಿ ಮತ್ತು ಒಡ್ಡರು ಅನ್ನೋ ಏನು 3 ಜಾತಿಗಳಿದೆಯಾ, ಸಿದ್ದರಾಮನ ಹೆಸರನ್ನು ಇಟ್ಟುಕೊಂಡು ಸಿದ್ದರಾಮ ದೇವಸ್ಥಾನಗಳನ್ನು ಕಟ್ಟಿಕೊಂಡು, ಸಿದ್ದರಾಮ ಮಠಗಳನ್ನು ಕಟ್ಟಿಕೊಂಡು ಈ 3 ಜನಾಂಗದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಮಹಾರಾಷ್ಟ್ರ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಈ ಹೆಸರುಗಳು ಬಳಕೆ ಇದ್ದಾವೆ. ಮತ್ತು ಇವರೇನು ಮಾಡಿದೆ, ಈ ಒಂದೊಂದು ಬರ್ತಾ ಜನಗಳೇನಿದೆ, ಜನಸಂಖ್ಯೆ ಹೆಚ್ಚಾದಾಗ ಒಬ್ಬೊಬ್ಬರು ನಂದು ಅಂತ ಈಗ 108 ಗದ್ದಿಗಳಿದೆ ಸಿದ್ದರಾಮೇಶ್ವರ. ಒಂದೊಂದು ಗದ್ದಿಗರು ಒಂದೊಂದು ಲಿಂಗಾಯತರು ಒಂದು ಗದ್ದಿಗೆಯನ್ನು ಪೂಜೆ ಮಾಡ್ತಾರೆ, ಕುರುಬ ಸಮಾಜದವರು ಒಂದು ಗದ್ದಿಗೆಯನ್ನು ಪೂಜೆ ಮಾಡ್ತಾರೆ, ಬೋವಿ ಸಮಾಜದವರು ಪೂಜೆ ಮಾಡ್ತಿದ್ದಾರೆ ಸಿದ್ದರಾಮ ಗದ್ದಿಗಳನ್ನು. ಈಗ 3 ಬೇರೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತು ನಮ್ಮ ಪೂರ್ವಜರಿಂದ ಬಂದಂತಹ ಒಂದು ವಾಡಿಕೆ, ಕುರುಬರು ನಾವು ಬೇರೆ ಅಲ್ಲ, ಲಿಂಗಾಯತರು ಎಸ್ಪೆಷಲಿ ನೊಣಬ ಲಿಂಗಾಯತರು ಇವರು ಬೋವಿ ಜನಾಂಗಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಜಾತಿ. 12ನೇ ಶತಮಾನದಲ್ಲಿ ಆ ಜಾತಿ ನಾವು ರಾಜವಂಶಸ್ಥರು, ನೊಳಂಬ ರಾಜರಂತ ಹೇಳಿ ಇನ್ನೊಂದು ಪ್ರತ್ಯೇಕ ನಮಗೆ ಒಂದು ಹೆಸರಿದೆ. ನೊಳಂಬ ರಾಜರ ಅನುಪಸ್ಥಿತಿಯಲ್ಲಿ ನೊಳಂಬ ಲಿಂಗಾಯತರು ಅಂತೇಳಿ ಡಿವೈಡ್ ಆಯಿದ್ರು. ನಾವು ಕಲ್ಲು ಮಣ್ಣು ಕೆಲಸ ಮಾಡ್ಕೊಂಡು ನಾವು ಬೋವಿ ಜನಾಂಗ ಒಡ್ರಾಗಿ ನಾವೀದ ಮಾಡಿದ್ವಿ. ಕುರುಬ ಸಮಾಜದವರು ಕುರಿ ಕಾದ್ಕೊಂಡು ಮತ್ತು ಈ ದೇಶದಲ್ಲಿ ಮೂಲ ನಿವಾಸಿಗಳು ಆಗಿ ಅವರು ಬೇರೆ ಆಗಿ ಒಂದೊಂದು ವೃತ್ತಿಯನ್ನು ಆರಿಸ್ಕೊಂಡು ವೃತ್ತಿ ಮೇಲೆ ಜಾತಿ ಕಟ್ಕೊಂಡಿದ್ವಿ. ನಮ್ಮ 3 ಸಮಾಜದವರು ಒಂದೇ ತಂದೆ ತಾಯಿ ಮಕ್ಕಳಂತ ನಾವು ಕ್ಷತ್ರಿಯ ಕುಲದವರು, ಕ್ಷತ್ರಿಯ ಜನಾಂಗದವರು, ಕ್ಷತ್ರಿಯ ಧರ್ಮದವರು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸರ್, ಈ ನಡುವೆ ಉಪ್ಪಾರ ಸಮಾಜದ ಕುರುಬ ಸಮುದಾಯ ಮತ್ತು ಬೋವಿ ಸಮುದಾಯ ಸಮ್ಮಿಲನ ಹೆಂಗಿದೆ ಸರ್? ಈಗ ಒಳ್ಳೆಯ ಕ್ವಶನ್ ಸರ್. ಉಪ್ಪಾರ ಸಮುದಾಯ ಮತ್ತು ಬೋವಿ ಸಮುದಾಯ ಬೇರೆ ಅಲ್ಲ. ಉಪ್ಪಾರ ಸಮುದಾಯ, ಬೋವಿ ಸಮುದಾಯ ಒಂದು ತಂದೆ ತಾಯಿ ಮಕ್ಕಳಿದ್ದಂಗೆ, ಕುರುಬ ಸಮಾಜದನ್ನು ಒಂದು ತಂದೆ ತಾಯಿ ಮಕ್ಕಳಿದ್ದಂಗೆ. ನಾವು ಕುರುಬ ಸಮಾಜದವರು ಮತ್ತು ಉಪ್ಪಾರ ಸಮಾಜದವರು, ಬೋವಿ ಸಮಾಜದವರು ಮತ್ತು ನೊಳಂಬ ಲಿಂಗಾಯತ ಸಮಾಜ, ಎಸ್ಪೆಷಲಿ ನೊಳಂಬ ಲಿಂಗಾಯತ ಅಂತ ಬಂದಾಗ ಈ 4 ಜಾತಿಗಳೇನಿದಾವೋ ನಮಗೆಲ್ಲ ಒಂದೇ ತಾಯಿ, ಒಂದೇ ತಂದೆ, ಒಂದೇ ಧರ್ಮ, ಒಂದೇ ಜನಾಂಗ. ಅವರು ಆಡ್ತಕ್ಕಂಥ ಭಾಷೆ, ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ನಿಯಮಗಳು, ಧರ್ಮದ ವಿಚಾರ ಬಂದಾಗ ನಾವು ಎಲ್ಲ ದೇವಸ್ಥಾನಗಳಿಗೆ ನಾವೇನು ಮಾಡ್ತೀವೋ ಕುರುಬ ಸಮಾಜದವರು ಅದೇ ಥರ ಮಾಡ್ತಾರೆ, ಉಪ್ಪಾರ ಸಮಾಜದವರು ಅದೇ ಮಾಡ್ತಾರೆ, ಬೋವಿ ಸಮಾಜದವರು ಅದೇ ಥರ ಮಾಡ್ತಾರೆ, ನೊಣಬ ಲಿಂಗಾಯತರು ಸಹ ಅದೇ ಥರ ಮಾಡ್ತಾರೆ. ಅವರು ಪೂಜೆ ಪುನಸ್ಕಾರದಲ್ಲಿ ಅವರ ಧಾರ್ಮಿಕ ವಿಧಿವಿಧಾನಗಳನ್ನು 12ನೇ ಶತಮಾನದಿಂದ ಅವರು ಯಾವುದೇ ಶಾಖಾಹಾರವನ್ನು ಬಳಸ್ಕೊಂಡು ಬಂದರು. ನಾವು ಕಠಿಣ ಕೆಲಸಗಳು ಮಾಡ್ಬೇಕಂತ ಬಂದಾಗ ನಾವು ಶಾಖಾಹಾರ ಬಿಟ್ಟು ಬೇರೆ ಆಹಾರನ ಸ್ವೀಕರಿಸಲೇಬೇಕಾಗುತ್ತೆ. ಉಳಿಕೆ ಸಮಾಜದವರು, ನಮ್ಮ ಕುರುಬ ಸಮಾಜದವರಾಗಲಿ, ನಮ್ಮ ಬೋವಿ ಸಮಾಜದವರಾಗಲಿ, ನಮ್ಮ ಉಪ್ಪಾರ ಸಮಾಜದವರಾಗಲಿ ಈ ದೇಶಕ್ಕೆ ಉಪ್ಪಿನ ಸತ್ಯಾಗ್ರಹನ ತಂದು ಕೊಟ್ಟಂತಹ ಜನಾಂಗ ನಮ್ಮದು. ನಮ್ಮ ತಾಯಿ, ನನ್ನ ಎತ್ತ ತಾಯಿ, ನನ್ನ ತಾಯಿ ಉಪ್ಪು ಮಾಡುವ ಕಾರ್ಯದಲ್ಲಿ ತೊಡಗಿದ್ದು. ನನ್ನ ತಾಯಿ ಉಪ್ಪು ಮಾಡಿದ್ದಾಳೆ. ಉಪ್ಪು ಅಂದರೆ ನ್ಯಾಚುರಲ್ ಆಗಿ ಉಪ್ಪು ಏನು ತಯಾರಾಗ್ತದೋ ಆ ತಯಾರಿಕೆ ಕೆಲಸ ನಮ್ಮ ತಾಯಿ ಮಾಡಿದ್ದಾಳೆ. ಇವತ್ತು ಆ ತಾಯಿ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದೀನಿ. ಮೂಲ ನಮ್ಮ ಪೂರ್ವಜರಿಂದ ಈ ಅಂಥ ಕೆಲವಾರು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಜನಾಂಗಕ್ಕೆ, ನಮ್ಮ ಕುರುಬ ಸಮಾಜದವರಿಗೆ, ನಮ್ಮ ಬೋವಿ ಸಮಾಜದವರು, ನೊಣಬ ಲಿಂಗಾಯತ ಸಮಾಜದವರು, ಉಪ್ಪಾರ ಸಮಾಜದವರು ನಾವೆಲ್ಲ ಒಂದೇ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ.